ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯದಲ್ಲಿಂದು ಏರ್ಪಡಿಸಿದ್ದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತಿಯನ್ನು ಮಂಡ್ಯ ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ ಉದ್ಘಾಟಿಸಿದರು. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಡೀನ್ ಪ್ರೊಫೆಸರ್ ರಾಮನಾಥಂ ನಾಯ್ಡು, ಕನ್ನಡ ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಬಿವಿ ನಂದೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಂ ಶಿವಮೂರ್ತಿ, ಸಂತ ಯೋಗಿ ನಾರಾಯಣರು 300 ವರ್ಷಗಳ ಹಿಂದೆಯೇ ಜನರಿಗೆ ಲೋಕ ಜ್ಞಾನವನ್ನು ತಿಳಿಸಿಕೊಟ್ಟರು. ಇವರ ಚಿಂತನೆ ಮತ್ತು ಮಾರ್ಗದರ್ಶನ ಎಲ್ಲರಿಗೂ ಅಗತ್ಯವಾಗಿದೆ ಎಂದು ತಿಳಿಸಿದರು. ಒಂದು ದೇವಸ್ಥಾನದಲ್ಲಿ ದೇವರ ಜಯಂತಿ ಕಾರ್ಯಕ್ರಮವನ್ನು ಒಂದು ದೇವರ ರೂಪದಲ್ಲಿ ದೇವರ ಆಚರಣೆ ರೂಪದಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ನಿಮಗೆ ಬಹಳ ಖುಷಿಯಾದಂಥ ವಿಚಾರ ಮತ್ತು ಎಲ್ಲ ಗಂಜಿಗ ಸಮುದಾಯದವರಿಗೆ ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ. ಪ್ರೊಫೆಸರ್ ರಾಮನಾಥಂ, ನಾರಾಯಣ ಗುರುಗಳು ಸಮಾಜಕ್ಕೆ ಭ್ರಾತೃತ್ವದ ಸಂದೇಶವನ್ನು ನೀಡಿದ್ದರು. ಅವರ ಕುರಿತು ಹೆಚ್ಚಿನ ಸಂಶೋಧನೆಗಳು ನಡೆಯುತ್ತಿವೆ ಎಂದು ತಿಳಿಸಿದರು. ಅದೇ ಪೀಠದ ವತಿಯಿಂದ ಅವರ ಕೀರ್ತನೆಗಳ ಕುರಿತು ಸಂಶೋಧನೆ, ವ್ಯಾಸ ಈ ರೀತಿ ಪುಸ್ತಕಗಳು ಬರಬೇಕಾಗಿದೆ. ನಿವೃತ್ತ ಉಪನ್ಯಾಸಕ ನಾಗಾನಂದ, ಆಧುನಿಕ ಬದುಕಿನಲ್ಲಿ ನೈತಿಕ ಶಿಕ್ಷಣ ಅಗತ್ಯವಾಗಿದೆ. ನಾರಾಯಣ ಗುರುಗಳ ಚಿಂತನೆಗಳು ಜನರಿಗೆ ದಾರಿದೀಪವಾಗಿದೆ ಎಂದು ಹೇಳಿದ್ದರು. ಕಾಲೇಜುಗಳಿಗೆ ಒಂದು ರೀತಿ ಸಂಪರ್ಕದ ಸೇತುವೆ ಇದ್ದಾರೆ. ಅವರು ಇಸ್ ದ ಲೀಡರ್ ಆಫ್ ದ ಅಕಾಡೆಮಿಕ್ ಒಂದು ರೀತಿಯಲ್ಲಿ ಅವರು ಇವತ್ತು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ್ದು ನನಗೆ ಬಹಳ ಸಂತೋಷ ಆಯಿತು.